ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಆರಾಧ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ ಹಾಗೂ ತಾಯಿ ದುರ್ಗಾ ಪರಮೇಶ್ವರಿಯ ಆಧಾರವಿಂದಗಳಿಗೆ ಕೊಡಮಡುತ್ತಾ ಸೇರಿದಂತಹ ಎಲ್ಲರಿಗೂ ನಮಿಸುತ್ತಾ ಇವತ್ತಿನ ಈ ರಾಮಾಯಣ ಚಿಂತನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ರಾಮ ಅಂತ ಹೇಳಿದ್ರೆ ಶುಭ, ರಾಮ ಅಂತ ಹೇಳಿದ್ರೆ ಮಂಗಳ ಅಂತ ಅರ್ಥ. ಯಾವುದೇ ಒಬ್ಬ ವ್ಯಕ್ತಿ ಪ್ರಥಮವಾಗಿ ತಾನು ಸಂಸ್ಕೃತವನ್ನು ಅಭ್ಯಾಸ ಮಾಡಬೇಕು ಅಂತ ಹೋದ್ರೆ ರಾಮ ಶಬ್ದದಿಂದ ನಾವು ಪ್ರಾರಂಭ ಮಾಡ್ತೇವೆ. ಯಾಕೆ ರಾಮ ಶಬ್ದ? ಅಕಾರ ಅಂತ ಅನೇಕ ಶಬ್ದಗಳುಂಟು, ಆದ್ರೂ ಕೂಡ ಸಂಸ್ಕೃತವನ್ನು ಕಲಿಯುವಾಗ ಮೊದಲು ರಾಮ ಶಬ್ದದಿಂದ ಪ್ರಾರಂಭ ಮಾಡ್ತಾರೆ. ಯಾಕೆಂದ್ರೆ ರಾಮ ಶುಭ, ರಾಮ ಅಂದ್ರೆ ಮಂಗಳ ಅಂತ ಅರ್ಥ. ರಾಮಾಯಣವನ್ನು ಪೂರ್ತಿಯಾಗಿ ತಿಳಿದಿದ್ದೇನೆ, ಪೂರ್ತಿಯಾಗಿ ನಾನು ಹೇಳಬಲ್ಲೆ ಅಂತ ಹೇಳುವಂತಹ ಸಾಮರ್ಥ್ಯ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ, ಯಾರಿಗೂ ಸಾಧ್ಯವೇ ಇಲ್ಲ. ಅದರ ಅರ್ಥ ಅಷ್ಟೊಂದು ಗಾಢವಾದದ್ದು ಹಾಗೂ ಗೂಢವಾದದ್ದು. ರಾಮಾಯಣದ ಆ ಒಂದು ಪ್ರವಚನ ಎಲ್ಲಿ ಎಲ್ಲ ನಡೀತದೋ, ರಾಮಾಯಣದ ಓದುವಿಕೆ ಇರ್ಬೋದು, ಅದನ್ನು ತಿಳಿದುಕೊಳ್ಳುವುದು, ಅದರ ಅನುಷ್ಠಾನ, ಇದೆಲ್ಲ ನಿಧಿಧ್ಯಾಸನ ಎಲ್ಲಿ ನಡೆಯುತ್ತದೋ ಅಲ್ಲಿ ಸಾಕ್ಷಾತ್ ಆಂಜನೇಯ ತಾನು ವಿರಾಜಮಾನನಾಗ್ತಾನೆ ಅಂತ ಹೇಳುವಂಥದ್ದು ನಮ್ಮಲ್ಲಿರುವಂತಹ ನಂಬಿಕೆ. ಆ ನಂಬಿಕೆ ಎಷ್ಟು ನಾವು ಬಲವಾಗಿ ಅದರೊಳಗೆ ನಾವು ತಲ್ಲೀನರಾಗ್ತೇವೋ ಅದಷ್ಟೇ ಸತ್ಯವೂ ಕೂಡ ಹೌದು ಅಂತ ಹೇಳುವಂಥದ್ದು. ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ಸತ್ಯ ಅಂತ ನಂಬಿಕೊಳ್ಳಬಹುದು ನಾವು, ಆದ್ರೆ ಇದೆಲ್ಲವೂ ಕೂಡ ಸತ್ಯ ಅಂತ ಹೇಳುವಂಥದ್ದು ರಾಮಾಯಣದೊಳಕ್ಕೆ ನಾವು ಪ್ರಯಾಣ ಮಾಡುವಾಗ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ. ರಾಮಾಯಣ ಮೂಲತಃ ನಾವು ವಾಲ್ಮೀಕಿ ರಾಮಾಯಣವನ್ನು ಮಾನ್ಯ ಮಾಡ್ತೇವೆ, ಆದ್ರೆ ಅನೇಕರು ರಾಮಾಯಣವನ್ನು ಬರ್ಕೊಂಡು ಬಂದಿದ್ದಾರೆ. ಭಾವರಾಮಾಯಣ ಅಂತ ಉಂಟು, ಆಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ, ಕಂಬ ರಾಮಾಯಣ, ತೊರವೆ ರಾಮಾಯಣ, ಹೀಗೆ ಎಲ್ಲಾ ಕಡೆಯಲ್ಲೂ ಅನೇಕ ಕವಿಗಳು ರಾಮಾಯಣವನ್ನು ರಚಿಸಿ ಹೋದ್ರು. ಆದ್ರೆ ವಾಲ್ಮೀಕಿ ರಾಮಾಯಣವನ್ನು ನಾವು ಮಾನ್ಯ ಮಾಡುವಂಥದ್ದು. ಕನ್ನಡದ ಕವಿ ಒಬ್ಬ ಇದ್ದಾನೆ, ಕುಮಾರವ್ಯಾಸ. ಅವನು ಬರಿತಾನೆ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಅವನು ರಾಮಾಯಣವನ್ನು ನಾನು ಬರಿಬೇಕು ಅಂತ ಆಲೋಚನೆ ಮಾಡಿ ರಾಮಾಯಣ ಲೋಕಕ್ಕೆ ಬಂದು ಹೋದ್ರೆ ಈಗಾಗಲೇ ಸಾವಿರಾರು ಜನ ರಾಮಾಯಣವನ್ನು ಬರೆದಾಗಿದೆ. ಹಾಗಿರುವಾಗ ಆತ ಹೇಳ್ತಾನೆ, ಭೂಮಿಯನ್ನು ಹೊತ್ತುಕೊಂಡಿರುವಂತಹ ಆದಿಶೇಷನೇ ತಿಣುಕಿದನು, ತಾನು ಪರದಾಡಿ ಬಿಡ್ತಾನಂತೆ, ಅಲ್ಲಾಡಿ ಹೋಗಿದ್ದಾನೆ. ಯಾವುದ್ರಲ್ಲಿ? ರಾಮಾಯಣದ ಭಾರದಲ್ಲಿ ಅಲ್ಲ, ರಾಮಾಯಣದ ಕವಿಗಳ ಭಾರದಲ್ಲಿ ತಿಣುಕಿದನು ಫಣಿರಾಯ ಅಂತ. ಹಾಗಾಗಿ ಈ ರಾಮಾಯಣ ಕ್ಷೇತ್ರದಲ್ಲಿ ನನಗೆ ಜಾಗ ಇಲ್ಲ, ನಾನಿಲ್ಲಿ ಹೊಸತೇನು ಹೇಳಲಿಕ್ಕುಂಟು, ಅಷ್ಟು ಜನ ಹೇಳಿ ಹೋಗಿದ್ದಾರೆ ಅಂತ ಆತ ಮಹಾಭಾರತದ ಕಡೆಗೆ ಮುಖ ಮಾಡ್ತಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಇಳೆಯ ಜಾನರು ಮೆಚ್ಚುವಂತೀರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಅಂತ ಮಹಾಭಾರತವನ್ನು ಪಂಚಮ ವೇದ ಆತ ಕೊಡ್ತಾನೆ ಕುಮಾರವ್ಯಾಸ. ಹೀಗೆ ರಾಮಾಯಣ ಈಗ್ಲೇ ಅಣ್ಣ ಹೇಳಿದ್ರು, ಏಕೈಕಂ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ಅಂತ. ರಾಮಾಯಣದ ಒಂದೊಂದು ಅಕ್ಷರವೂ ಕೂಡ ನಮ್ಗೆ ಪಾಪಗಳಿಂದ ನಮ್ಮನ್ನು ವಿಮುಕ್ತಗೊಳಿಸ್ತದೆ ಅಂತ ಹೇಳುವಂಥದ್ದು. ಹೀಗಾಗಿ ರಾಮಾಯಣದ ಶ್ರವಣವನ್ನು, ಮನನವನ್ನು, ಪಠಣವನ್ನು, ನಿಧಿಧ್ಯಾಸನವನ್ನು ವಿಶೇಷವಾಗಿ ಕರ್ಕಾಟಕ ಮಾಸವಾದದ್ರಿಂದ ಈಗ ಮಾಡುವುದು ನಮಗೆ ಇನ್ನೂ ಹೆಚ್ಚು ಫಲಪ್ರದವಾದದ್ದು, ಇನ್ನೂ ಹೆಚ್ಚು ಪುಣ್ಯವನ್ನು ತಂದು ಕೊಡ್ತದೆ ಅಂತ ಹೇಳುವಂಥದ್ದು. ಅಲ್ಲದೆ ರಾಮಾಯಣದಲ್ಲಿ ಗಾಯತ್ರಿ ಮಂತ್ರ ಅದು ಇಲ್ಲಿ ಅಂತರ್ಭೂತವಾಗಿದೆ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ರಾಮಾಯಣದಲ್ಲಿ 24,000 ಶ್ಲೋಕಗಳು, 7 ಕಾಂಡಗಳು. ಗಾಯತ್ರಿ ಮಂತ್ರದಲ್ಲಿಯೂ ಕೂಡ 24 ಅಕ್ಷರಗಳು. ನಾವು ರಾಮಾಯಣ ನೋಡಿದ್ರೆ ಪ್ರಥಮ ಬಾಲಕಾಂಡದ ಮೊದಲ ಅಕ್ಷರವೇ ತಾ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ಅಂತ ಶುರುವಾಗುವಂಥದ್ದು ತಾ ಶಬ್ದ ಮೊದಲನೆಯದು, ತಾ ಅಕ್ಷರ. ಮುಗಿಯುವಂಥದ್ದು ಕೂಡ ಕೊನೆಗೆ ಉತ್ತರಕಾಂಡದ ಕೊನೆಯ ಅಕ್ಷರ ತಾ, ತು, ಅದೇ ಅಕ್ಷರದಿಂದ ಮುಗಿತದೆ. ರಾಮಾಯಣದಲ್ಲಿ 24,000 ಶ್ಲೋಕಗಳು, ಗಾಯತ್ರಿಯಲ್ಲಿ 24,000 ಅಕ್ಷರಗಳು. ಹಾಗಾಗಿ ರಾಮಾಯಣದೊಳಗೆ ಗಾಯತ್ರಿ ಮಂತ್ರ ಅಂತರ್ಭೂತವಾಗಿದೆ. ಗಾಯತ್ರಿ ಮಂತ್ರ ಅರ್ಥವೇ ರಾಮಾಯಣದುದ್ದಕ್ಕೂ ಕೊಟ್ಟಿದ್ದಾರೆ. ಪ್ರತಿ ಒಂದೊಂದು ಕಾಂಡಗಳಿಗೂ ಕೂಡ ಒಂದೊಂದು ಅಕ್ಷರಗಳನ್ನು ಸಮೀಚೀನ ಮಾಡಿ ಕೊಡ್ತಾ ಹೋಗ್ತಾರೆ. ಅಂತ ಶ್ರೇಷ್ಠವಾದಂತಹ ಗ್ರಂಥ ರಾಮಾಯಣ. ಭಗವಂತ ಭೂಮಿಯಲ್ಲಿ ನಮ್ಮೆಲ್ಲರನ್ನೂ ಕೂಡ ಉದ್ಧರಿಸುವುದಕ್ಕಾಗಿ ಅವತಾರ ಮಾಡಿ ಬಂದದ್ದು 7ನೇ ಅವತಾರ ರಾಮಾವತಾರ. ಮನುಷ್ಯನಾಗಿ ಬಂದಿದ್ದಾನೆ. ಮನುಷ್ಯನಾಗಿ ಬಂದು ನಾವೆಲ್ಲರೂ ಮನುಷ್ಯನಾಗಿ ಹೇಗೆ ಇರಬೇಕು ಅಂತ ಹೇಳುವಂಥದ್ದು ತೋರಿಸಿಕೊಡುವುದಕ್ಕೋಸ್ಕರ ಭಗವಂತ ಬಂದನೇ ಹೊರತು ರಾವಣ ಕುಂಭಕರ್ಣರ ವಧೆಗಾಗಿ ಮಾತ್ರ ಅಲ್ಲ. ರಾವಣ ಕುಂಭಕರ್ಣರ ವಧೆಗೆ ಭಗವಂತ ಇಲ್ಲೇ ಬರಬೇಕು ಅಂತ ಇರ್ಲಿಲ್ಲ. ಎಲ್ಲಿ ತಾನಿದ್ದಾನೋ ಅಲ್ಲಿಂದಲೇ ಈ ವಧೆಯನ್ನು ಮಾಡಿ ತನ್ನ ಭಕ್ತರು ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಬಂದಿದ್ದಾರೆ. ಎಲ್ಲ ಅವರನ್ನು ಮರಳಿ ತನ್ನ ಕಡೆಗೆ ಕರ್ಕೊಳ್ಳುವ ಸಾಮರ್ಥ್ಯ ಭಗವಂತನಿಗೆ ಇರ್ಲಿಲ್ವಾ? ಇದ್ದೂ ಕೂಡ ಯಾಕೆ ಭಗವಂತ ಅವತಾರ ಮಾಡಿ ಬಂದ? ಅದೂ ಕೂಡ ಮನುಷ್ಯನಾಗಿ ಅಂತ ಹೇಳಿದ್ರೆ
ಯಾಕೆ ಅಂತ ಹೇಳುವಂಥದ್ದು ರಾಮಾಯಣ ನಮ್ಗೆ ತಿಳಿಸಿಕೊಡುತ್ತದೆ. ಅಂತಹ ರಾಮಾಯಣದ ಚಿಂತನೆಯನ್ನು ನಾವು ಮಾಡಬೇಕು. ರಾಮಾಯಣ ಕೇವಲ ಕಥೆ ಅಲ್ಲ, ಪ್ರತಿ ಒಂದೊಂದು ಪಾತ್ರಗಳು ಕೂಡ ನಮ್ಗೆ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡ್ತದೆ. ರಾಮನ ಆ ಧರ್ಮನಿಷ್ಠೆ ಇರ್ಬೋದು, ಸತ್ಯ ನಡತೆ ಇರ್ಬೋದು. ರಾಮಚಂದ್ರ ಸ್ವಾಮಿ ಅಂದ್ರೆ 16 ಗುಣಗಳನ್ನು ತನ್ನೊಳಗೆ ಇರಿಸಿಕೊಂಡವನು ನಮ್ಗೆ ರಾಮಾಯಣ ತಿಳಿಸಿಕೊಡ್ತದೆ. ಸೀತಾಮಾತೆಯ ಆ ಸಹನೆ ಇರ್ಬೋದು, ಲಕ್ಷ್ಮಣನ ಆ ತ್ಯಾಗ, ಭರತನ ಭರ್ತೃಭಕ್ತಿ, ಅದೇ ರೀತಿಯಾಗಿ ಸುಗ್ರೀವನ ಆ ಸ್ನೇಹ, ಆಂಜನೇಯನ ದಾಸ್ಯ, ಪ್ರತಿ ಒಂದೊಂದು ಪಾತ್ರಗಳು ಕೂಡ ನಮ್ಗೆ ಕೊಡುವಂಥದ್ದು ಜೀವನ ಮೌಲ್ಯಗಳು. ಕಥೆಯಾಗಿ ರಾಮಾಯಣವನ್ನು ನೋಡಬಾರದು, ಅಲ್ಲಿಂದ ನಾವು ಏನನ್ನು ಕಲಿತುಕೊಳ್ಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ರಾಮಾಯಣ ನೋಡಬೇಕು. ಕಾವ್ಯವೇ ಆದರೂ ಕೂಡ ಕವಿಗಳು, ವಾಲ್ಮೀಕಿಗಳು ಕಾವ್ಯದ ಮುಖಾಂತರ ನಮ್ಗೆ ಜೀವನ ಪಾಠವನ್ನು ರಾಮಾಯಣದಲ್ಲಿ ತಂದುಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಅಕ್ಷರಶಃ ಸತ್ಯ. ಇಂತಹ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. ಹೇಗೆ ರಾಮಾಯಣವನ್ನು ರಚನೆ ಮಾಡಿದ್ರು ವಾಲ್ಮೀಕಿಗಳು ಅಂತ ಹೇಳುವಲ್ಲಿಂದಲೇ ನಾವು ರಾಮಾಯಣದ ಚಿಂತನೆಯನ್ನು ಪ್ರಾರಂಭ ಮಾಡುವ. ನಮ್ಗೆಲ್ಲ ಗೊತ್ತಿರುವುದು ವಾಲ್ಮೀಕಿಗಳು ಡಕಾಯಿತರೋ ಬೇಡರ ಕೈಗೆ ಸಿಕ್ಕಿದ್ರು, ಅವರು ಬೇಡ ಅಂತ. ಬೇಡನೇ ಆದ್ರೂ ಕೂಡ ರಾಮಾಯಣದಲ್ಲಿ ಕೊನೆಗೆ ಉತ್ತರಕಾಂಡದ ಆ ಕೊನೆಯ ಸನ್ನಿವೇಶದಲ್ಲಿ ಸೀತಾ ಭೂಪ್ರವೇಶ ಆಗುವಾಗ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳೊಂದು ಮಾತು ಹೇಳ್ತಾರೆ, ನಾನು ಪ್ರಚೇತಸನ ಮಗ ಅಂತ. ಅಂದ್ರೆ ವಾಲ್ಮೀಕಿಗಳು ಪ್ರಚೇತಸ ಅಂತ ಹೇಳುವಂತ ಒಬ್ಬ ಬ್ರಾಹ್ಮಣನ ಮಗನಾಗಿದ್ರು. ಕಾರಣಾಂತರದಿಂದ ಕಾಡು ಪಾಲಾದ್ರು, ಬೇಟೆಗಾರರ ಡಕಾಯಿತರ ಕೈಗೆ ಸಿಕ್ಕಿದ್ರು. ಯಾವುದೇ ಸಂಸ್ಕಾರ ಇಲ್ಲದೆ ಇದ್ದಂತಹ ಬ್ರಾಹ್ಮಣ ಇಲ್ಲಿ ಡಕಾಯಿತರ ಕೈಗೆ ಸಿಕ್ಕಿ ಅನಾಗರಿಕನಾಗಿದ್ದಾನೆ. ತಂದೆ ತಾಯಿಯಿಂದ ಬೇರ್ಪಟ್ಟು ಕಾಡು ಪಾಲಾಗಿದ್ದಾನೆ. ಕಾಡಲ್ಲಿ ಹೀಗೆ ಸಂಚರಿಸ್ತಾ ಇರ್ಬೇಕಾದ್ರೆ ನಮ್ಗೆಲ್ಲ ಗೊತ್ತಿರುವಂತಹ ವಿಚಾರ, ಸಪ್ತರ್ಷಿಗಳ ಭೇಟಿ ಆಗ್ತದೆ. ದಾರಿ ಹೋಕರ ಆ ಎಲ್ಲಾ ಸ್ವತ್ತುಗಳನ್ನು ಅಪಹರಿಸುವಂತದ್ದು ಇವನ ದಿನಚರಿ ಆಗಿರ್ತದೆ. ಸಪ್ತರ್ಷಿಗಳು ಕೇಳ್ತಾರೆ, ಎಲ್ಲವನ್ನೂ ಅಪಹರಿಸ್ತಾ ಇದೆಯಲ್ಲ, ನಿನಗೆ ಇದರ ಜೊತೆಯಲ್ಲಿ ಪಾಪ ಬರ್ತದೆ, ಆ ಪಾಪವನ್ನು ಏನು ಮಾಡ್ತಿ? ನಿನ್ನ ಮನೆಯವರಿಗೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಿ, ನಿನಗಿದರಿಂದ ಸಿಗುವಂತಹ ಪಾಪವನ್ನು ನಿನ್ನ ಮನೆಯವರು ಹಂಚಿಕೊಳ್ತಾರ, ಹೋಗಿ ಕೇಳಿವಾ ಅಂತ. ನಾನು ಕೇಳಿ ಬರುವಲ್ಲಿವರೆಗೆ ನೀವು ಇಲ್ಲೇ ಇರ್ತೀರಾ ಅಂತ ಕೇಳ್ತಾರಂತೆ. ವಾಲ್ಮೀಕಿಗಳಾಗಿರುವುದಿಲ್ಲ, ಈಗ ಅವರ ಹೆಸರು ರತ್ನಾಕರ ಅಂತ. ಇನ್ನೂ ಕೂಡ ವಾಲ್ಮೀಕ ಪ್ರವೇಶ ಆಗಿರುವುದಿಲ್ಲ, ವಾಲ್ಮೀಕ ಬೆಳೆದಿಲ್ಲ ಅವರ ಸುತ್ತಲೂ ರತ್ನಾಕರ. ಪ್ರಚೇತಸನ ಮಗನಾದಂತಹ ಪ್ರಾಚೇತಸ ಕಾಡು ಪಾಲಾಗಿ ಇವಾಗ ಸಪ್ತಋಷಿಗಳ ಭೇಟಿಯಾಗಿದೆ. ಮನೆಗೆ ಬರ್ತಾನೆ. ಮನೆಗೆ ಬಂದು ಪತ್ನಿಯಲ್ಲಿ ತಾನು ಕೇಳುತ್ತಾನೆ, ನಿಮ್ಮೆಲ್ಲರ ಹೊಟ್ಟೆ ಹೊರೆಯಲಿಕ್ಕೋಸ್ಕರ ನಾನು ಹೋಗ್ತೇನೆ, ಈ ರೀತಿಯ ಡಕಾಯಿತನ ಕೆಲಸ ಮಾಡ್ತಾ ಇದ್ದೇನೆ, ಆದ್ರೆ ಪಾಪ ನನಗೆ ಸಂಗ್ರಹ ಆಗ್ತಾ ಉಂಟು, ಅದರ ಪಾಲನ್ನು ನೀವು ತೆಗೆದುಕೊಳ್ತೀರಲ್ವಾ ಅಂತ. ಆವಾಗ ಹೆಂಡತಿ ಹೇಳ್ತಾಳಂತೆ, ಹೊಟ್ಟೆ ಹೊರುವುದು ಗೊತ್ತು, ಪಾಪ ನಿಮ್ಮಯ ಸ್ವತ್ತು ಅಂತ. ನನಗೆ ಹೊಟ್ಟೆ ಹೊರುವುದು ಗೊತ್ತುಂಟು, ಆದ್ರೆ ಇದರಿಂದ ಸಂಗ್ರಹವಾದಂತಹ ಪಾಪ ನನ್ನದಲ್ಲ, ಅದಕ್ಕೆ ನೀವೇ ಹೊಣೆಗಾರರು ಅಂತ. ಆಗ ಜ್ಞಾನೋದಯ ಆಗ್ತದೆ ರತ್ನಾಕರನಿಗೆ. ಮರಳಿ ಬರ್ತಾನೆ. ಮರಳಿ ಬಂದು ಸಪ್ತ ಋಷಿಗಳ ಪಾದಕ್ಕೆ ಬೀಳ್ತಾನೆ, ನೀವೇ ನಂಗೆ ಈಗ ದಾರಿ ತೋರಿಸಬೇಕು ಅಂತ. ಆವಾಗ ಅವರು ಇವನಿಗೆ ಕೊಡುವಂತಹ ಉಪದೇಶ ಅದು ರಾಮ ಮಂತ್ರವನ್ನು ಕೊಡ್ತಾರೆ. ತಾನು ಒಂದೇ ಕಡೆ ಕೂತುಕೊಂಡು ರಾಮ ಅಂತ ಹೇಳಲಿಕ್ಕೆ ಬಾರದೇ ಇದ್ದಷ್ಟು ಅನಾಗರಿಕನಾಗಿದ್ದಂತಹ ರತ್ನಾಕರ ಮರ 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 ಅಂತ ತಾನು ಹೇಳ್ತಾ ಹೋಗ್ತಾನೆ. ಈ ಒಂದು ಭಾಗ ನಮ್ಗೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗುವುದಿಲ್ಲ. ಆದ್ರೆ ಆಧ್ಯಾತ್ಮ ರಾಮಾಯಣದಲ್ಲಿ ಸ್ಕಾಂದ ಪುರಾಣ ಎಲ್ಲ ನಮ್ಗೆ ಇದರ ಬಗ್ಗೆ ತಿಳಿಸಿಕೊಡ್ತದೆ. ರಾಮ ಅಂತ ಹೇಳಲಿಕ್ಕೆ ಬಾರದೇ ಇದ್ದಷ್ಟು ಅನಾಗರಿಕನಾಗಿದ್ದಂತಹ ವಾಲ್ಮೀಕಿ ಆ ರಾಮನಾಮ ಜಪದಿಂದಾಗಿ ಕೊನೆಗೆ ತಾನು ಬಂದು ಮುಟ್ಟಿದಂತಹ ಸ್ಥಿತಿ ಯಾವುದು ಅಂತ ಹೇಳುವಂತದ್ದನ್ನು ನಮ್ಗೆ ರಾಮಾಯಣ ಹೇಳುತ್ತದೆ. ಅದಕ್ಕೆ ಒಂದು ಶ್ಲೋಕ ಉಂಟು, ಮೂರ್ಖೋ ವದತಿ ವಿಷ್ಣಾಯ ಜ್ಞಾನಿ ವದತಿ ವಿಷ್ಣವೇ ತ್ವಯೋರೇವ ಸಮಂ ಪುಣ್ಯಂ. ಯಾಕೆ? ಭಾವಗ್ರಾಹಿ ಜನಾರ್ದನ ಅಂತ. ಗೊತ್ತಿದ್ದವನು ಜ್ಞಾನಿ ಆದಂಥವನು ವಿಷ್ಣವೇ ಅಂತ ಹೇಳ್ತಾನೆ, ಮೂರ್ಖ ಗೊತ್ತಿಲ್ಲದವನು ವಿಷ್ಣಾಯ ಅಂತ ಹೇಳ್ತಾನೆ. ಅವನಿಗೆ ಗೊತ್ತಿಲ್ಲ, ಕೃಷ್ಣಾಯ ಹೇಳುವ ಹಾಗೆ ವಿಷ್ಣಾಯ ನಮಃ ಅಂತ ಹೇಳ್ತಾನೆ. ಮೂರ್ಖೋ ವದತಿ ವಿಷ್ಣಾಯ ಜ್ಞಾನಿ ವದತಿ ವಿಷ್ಣವೇ, ಗೊತ್ತಿದ್ದು ವಿಷ್ಣವೇ ಅಂತ ಹೇಳ್ತಾನೆ. ಆದ್ರೆ ತ್ವಯೋರೇವ ಸಮಂ ಪುಣ್ಯಂ, ಇಬ್ಬರಿಗೂ ಕೂಡ ಸಮಂ ಪುಣ್ಯ ಸಿಗ್ತದಂತೆ. ಯಾಕೆಂದ್ರೆ ಭಾವಗ್ರಾಹಿ ಜನಾರ್ದನ, ಭಗವಂತ ಭಾವನೆಯನ್ನು ಗ್ರಹಿಸುವವನು, ಅಲ್ಲಿದ್ದಂತಹ ಭಕ್ತಿಯನ್ನು ತಾನು ಗ್ರಹಿಸುವವನು ಅಂತ. ಹೀಗೆ ಆ ಮರ ಮರ ಅಂತ ಹೇಳಿದ್ರು ಕೂಡ ಅದು ರಾಮವಾಗಿ ಭಗವಂತನಿಗೆ ಈ ಕೂಗು ಮುಟ್ಟಿ ಸುತ್ತಲೂ ವಲ್ಮೀಕ ಬೆಳ್ಕೊಳ್ತದಂತೆ ಹುತ್ತ. ಅಷ್ಟೊಂದು ತತ್ಪರರಾದ್ರು ಆ ರಾಮನಾಮ, ಆ ರಾಮ ಜಪದಲ್ಲಿ, ರಾಮಧ್ಯಾನದಲ್ಲಿ ತಾವು ತಲ್ಲೀನರಾದಂತಹ ರತ್ನಾಕರದ ಸುತ್ತಲೂ ಹುತ್ತ ಬೆಳೆಯಿತು. ಕೊನೆಗೆ ಆ ಹುತ್ತದಿಂದ ಹೊರಗೆ ಬರುವಾಗ ಜ್ಞಾನಿಗಳಾಗಿದ್ದಾರೆ ವಾಲ್ಮೀಕಿ ಅಂತ ಅಲ್ಲಿಂದ ಮತ್ತೆ ಅವರಿಗೆ ಹೆಸರಾಗ್ತದೆ. ರತ್ನಾಕರ ವಾಲ್ಮೀಕಿ ಆಗಿದ್ದಾನೆ. ಆಮೇಲೆ ತಮಸಾ ನದಿ ತೀರದಲ್ಲಿ ತಾನು ಆಶ್ರಮವನ್ನು ಕಟ್ಟಿಕೊಂಡು ಭಾರದ್ವಾಜರು ಮುಂತಾದಂಥವರು ಶಿಷ್ಯರಾಗಿರ್ತಾರೆ. ತಾನಲ್ಲಿ ತನ್ನ ಈ ಭಗವಂತನ ಜ್ಞಾನ ಸಂಪಾದನೆ ಇರ್ಬೋದು, ತನ್ನ ತಪಸ್ಸುಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ.
ಹೀಗಿರ್ಬೇಕಾದ್ರೆ ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಬಳಿಗೆ ನಾರದರು ಬರ್ತಾರೆ. ನಾರದರು ಬಂದಾಗ ವಾಲ್ಮೀಕಿಗಳು ನಾರದರಲ್ಲಿ ಕೇಳುವಂತಹ ಪ್ರಶ್ನೆ ಬಾಲಕಾಂಡದ ಪ್ರಥಮ ಶ್ಲೋಕ. ತಾ ಶಬ್ದದಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದೆ ನಾನು. ನಾರದರಲ್ಲಿ ವಾಲ್ಮೀಕಿಗಳು ಕೇಳುವ ಪ್ರಶ್ನೆ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪೃಚ್ಛ ವಾಲ್ಮೀಕಿ ಮುನಿಪುಂಗಮಂ. ವಾಲ್ಮೀಕಿಗಳು ನಾರದರಲ್ಲಿ ಪ್ರಶ್ನೆ ಕೇಳ್ತಾರೆ. ಕೋನಸ್ಮಿನ್ ಸಾಂಪ್ರತಂ ಲೋಕೆ ದೃಢವಾನ್ ಕಷ್ಟವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ಪ್ರಿಯವ್ರತಃ. 16 ಗುಣಗಳನ್ನು ಹೇಳ್ತಾರೆ ವಾಲ್ಮೀಕಿಗಳು ನಾರದರಲ್ಲಿ ಕೇಳ್ತಾರೆ. ಈಗ ಸಾಂಪ್ರತಂ ಲೋಕೆ, ಈ ಲೋಕದಲ್ಲಿ ನಾನು ಹೇಳುವಂತಹ 16 ಗುಣಗಳು ಉಳ್ಳಂತಹ ವ್ಯಕ್ತಿ ಯಾರಿದ್ದಾನೆ ಅಂತ ಕೇಳ್ತಾರೆ. ಸತ್ಯವಾನ್, ಅವನು ಸತ್ಯ ಹೇಳಬೇಕು, ಅವನು ಕೋಪ ಮಾಡ್ಕೊಳ್ಬಾರ್ದು, ಧರ್ಮಶೀಲನಾಗಿರ್ಬೇಕು, ನ್ಯಾಯಯುತವಾದ ದಾರಿಯಲ್ಲಿ ನಡೆಯಬೇಕು, ನೋಡ್ಲಿಕ್ಕೆ ಸುಂದರನಾಗಿರ್ಬೇಕು, ಧರ್ಮಪರಾಯಣನಾಗಿರ್ಬೇಕು. ಕೋಪಿಸಿಕೊಳ್ಳದೇ ಇದ್ದಂತಹ ವ್ಯಕ್ತಿ ಒಂದೊಮ್ಮೆ ಕೋಪ ಮಾಡಿದ ಅಂತಾದ್ರೆ ಇಡೀ ಭೂಮಂಡಲ ನಡಿಗೆ ತತ್ತರಿಸಿ ಹೋಗಬೇಕು. ಈ ರೀತಿ ಇದ್ದಂತಹ 16 ಲಕ್ಷಣಗಳನ್ನು ಹೇಳಿದ ಅಂತಹ ವ್ಯಕ್ತಿ ಈಗ ಯಾರಿದ್ದಾನೆ? ಹಿಂದೆ ಆಗಿ ಹೋಗಿದ್ದಾನ ಅಂತ ಕೇಳಲಿಲ್ಲ, ಮುಂದೆ ಬರ್ತಾನ ಅಂತಲೂ ಕೇಳಲಿಲ್ಲ, ಈಗ ಯಾರಿದ್ದಾನೆ ಅಂತ ಕೇಳುವಾಗ ಒಬ್ಬನಿದ್ದಾನೆ ಅಂತ ಹೇಳ್ತಾ ಹೋಗ್ತಾರೆ ನಾರದರು. ಯಾರು ಒಬ್ಬನಿದ್ದಾನೆ? ಇಕ್ಷ್ವಾಕು ವಂಶದಲ್ಲಿ, ಇಕ್ಷ್ವಾಕು ಕುಲದಲ್ಲಿ, ಸೂರ್ಯ ವಂಶದಲ್ಲಿ ಒಬ್ಬನಿದ್ದಾನೆ. ಅವನೇ ಶ್ರೀರಾಮಚಂದ್ರ ಅಂತ. ಅಂದ್ರೆ ರಾಮಚಂದ್ರ ಆಡಳಿತ ಮಾಡ್ತಾ ಇದ್ದಂತಹ ಕಾಲದಲ್ಲಿ, ರಾಮರಾಜ್ಯ ನಡೆತಾ ಇದ್ದಂತಹ ಕಾಲದಲ್ಲಿಯೇ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚಿಸಿದ್ರು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಾಗ್ತದೆ. ವಾಲ್ಮೀಕಿಗಳ ರಾಮಾಯಣ ರಚನೆ ಆಗುವಾಗ ರಾಮಾವತಾರ ನಿರ್ಯಾಣ ಆಗಿರುವುದಿಲ್ಲ. ಇನ್ನೂ ಕೂಡ ರಾಮ ರಾಜ್ಯಭಾರ ಮಾಡ್ತಾ ಇದ್ದ ಅಯೋಧ್ಯೆಯಲ್ಲಿ. ಒಬ್ಬನಿದ್ದಾನೆ ಅಂತ ಹೇಳಿ ಸಂಪೂರ್ಣ ರಾಮಾಯಣದ ಆ ಕಥೆಯನ್ನು ವಾಲ್ಮೀಕಿಗಳ ಮನಸ್ಸಿನಲ್ಲಿ ನಾರದರು ತುಂಬಿಬಿಟ್ರು. ತೆರಳುತ್ತಾರೆ ನಾರದರು. ವಾಲ್ಮೀಕಿಗಳಿಗೆ ಒಳಗೆಲ್ಲ ರಾಮಾಯಣದ ಸಂಚಾರ ಆಗ್ತಾ ಉಂಟು. ಅದನ್ನೇ ಆಲೋಚನೆ ಮಾಡ್ತಾರೆ, ಅದನ್ನೇ ಚಿಂತನೆ ಮಾಡ್ತಾರೆ. ಕೂತಲ್ಲಿ ನಿಂತಲ್ಲಿ ಅವರಿಗೆ ರಾಮಧ್ಯಾನ. ಇದೇ ಸ್ಥಿತಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಗೆ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋದಾಗ ಸಂತೋಷದಲ್ಲಿ ವಾತಾವರಣ ಎಲ್ಲ ಬಹಳ ಸುಂದರವಾಗುಂಟು. ಪ್ರಕೃತಿಯನ್ನು ಅನುಭವಿಸ್ತಾ ಇರುವಾಗ 2 ಕ್ರೌಂಚ ಪಕ್ಷಿಗಳನ್ನು ನೋಡ್ತಾರೆ. ಮರದಲ್ಲಿ ಒಂದು ಗಂಡು ಹೆಣ್ಣು ಕ್ರೌಂಚ ಪಕ್ಷಿಗಳಿದ್ದಾವೆ. ಇದ್ದಕ್ಕಿದ್ದ ಹಾಗೇನೆ ಅವುಗಳ ಆಟವನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲಿಂದಲೋ ಒಬ್ಬ ಬೇಡ ಬಾಣ ಬಿಟ್ಟ. ಆ ಬಾಣ ಆ ಗಂಡು ಪಕ್ಷಿಗೆ ತಾಗಿತು. ಪಕ್ಷಿ ಕೆಳಗೆ ಬಿತ್ತು. ಹೆಣ್ಣು ಪಕ್ಷಿ ರೋಧಿಸ್ತಾ ಉಂಟು. ಇದನ್ನು ನೋಡ್ತಾ ಇದ್ದ ಹಾಗೆ ವಾಲ್ಮೀಕಿಗಳ ಆ ಮುಖದಿಂದ ಒಂದು ಮಾತು ಹೊರ ಬಂತು. ಅದು ಶಾಪ ರೂಪವಾಗಿ ಬಂದು ಬಿಟ್ಟಿತು. ಬೇಡನಿಗೆ ಶಾಪ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತ. ತಮ್ಮಷ್ಟಕ್ಕೆ ತಾವಿದ್ದಂತಹ ಸಂತೋಷವಾಗಿದ್ದಂತಹ ಆ ಗಂಡು ಹೆಣ್ಣು ಪಕ್ಷಿಗಳನ್ನು ಬಾಣ ಬಿಟ್ಟು ನೀನು ಕೊಂದು ಬಿಟ್ಟಿಯಲ್ಲ ಆ ಗಂಡು ಪಕ್ಷಿಯನ್ನು, ನಿನಗೆ ಒಂದು ಕಡೆ ಸ್ಥಿರವಾದ ನೆಲೆ ಇಲ್ಲದೆ ಇರಲಿ ಅಂತ ಡಕಾಯಿತನಿಗೆ ಶಾಪ ಕೊಟ್ಟರು ಬಿಡ್ತಾರೆ ವಾಲ್ಮೀಕಿಗಳು. ಈ ಮಾನಿಷಾದ ಪ್ರತಿಷ್ಠಾಂ ಶ್ಲೋಕ ರಾಮಾಯಣದ ಮಹಾವಾಕ್ಯಗಳಲ್ಲಿ ಒಂದು ಅಂತ ಇವತ್ತಿಗೂ ಪರಿಗಣನೆ ಮಾಡ್ತಾರೆ. ವಾಲ್ಮೀಕಿಗಳು ಆಲೋಚನೆ ಮಾಡ್ತಾರೆ, ಯಾಕೆ ನಾನು ಶಾಪ ಕೊಟ್ಟೆ? ಬೇಡನ ಕರ್ತವ್ಯ ಅದು. ಆತನ ಬದುಕುದೇ ಹೀಗೆ, ಅವನ ಬದುಕುವ ರೀತಿ ಇದು. ಬೇಟೆಯಾಡ್ತಾನೆ, ತೆಗೆದುಕೊಂಡು ಹೋಗಿ ಜೀವನ ಮಾಡ್ತಾನೆ, ನಾನು ಯಾಕೆ ಶಾಪ ಕೊಟ್ಟೆ ಅಂತ ಇದೇ ಚಿಂತನೆಯಲ್ಲಿ ಬರ್ತಾರೆ. ಆದ್ರೆ ಆ ಶಾಪ ಏನು ಕೊಟ್ಟಿದ್ರು ಅದು ಶ್ಲೋಕ ರೂಪವಾಗಿ ಬಂತು. ಲಯಬದ್ಧವಾಗಿ ಶಿಷ್ಯರೆಲ್ಲ ಆ ಶಾಪ ಬಂತಲ್ಲ ಸ್ತೋತ್ರ ರೂಪದಲ್ಲಿ ಅದನ್ನು ಹಾಡ್ತಾ ಬರ್ತಾರಂತೆ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತ. ಎಷ್ಟು ಸುಂದರವಾದ ಶ್ಲೋಕ ಬಂತು ಗುರುಗಳೇ ಅಂತ ಹಾಡ್ತಾರೆ. ಇದು ಯಾಕೆ ಹೀಗೆ ಆಯಿತು ಅಂತ ವಾಲ್ಮೀಕಿಗಳು ಚಿಂತನೆ ಇದೇ ನಡೆಸ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಅವರ ಅಂಗಣದಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹೇಳ್ತಾರೆ, ನಾನೇ ನಿನ್ನ ಮುಖದಿಂದ ಆ ಶ್ಲೋಕ ಬರುವಂತೆ ಮಾಡಿದ್ದೇನೆ. ಅನುಷ್ಟು ಛಂದಸ್ಸಲ್ಲಿ ಉಂಟು. ಸಂಪೂರ್ಣ ರಾಮಾಯಣವನ್ನು ನೀವೀಗ ರಚನೆ ಮಾಡಬೇಕು ಅಂತ ಬ್ರಹ್ಮದೇವರು ವಾಲ್ಮೀಕಿಗಳ ಮನಸ್ಸಲ್ಲಿ ರಾಮಾಯಣವನ್ನು ತಾವು ಸಂಪೂರ್ಣ ಪ್ರಕಟಪಡಿಸ್ತಾ ಹೋಗ್ತಾರೆ. ರಾಮಾಯಣವನ್ನು ವಾಲ್ಮೀಕಿಗಳು ತಮ್ಮ ಅಂತರಂಗದಲ್ಲಿ ಕಂಡದ್ದು, ಅನುಭವಿಸಿದ್ದು. ರಾಮಾಯಣದಲ್ಲಿ ಒಂದು ಪಾತ್ರವೂ ಆಗಿರ್ತಾರೆ. ಆದ್ರೆ ಪೂರ್ತಿ ರಾಮಾಯಣದ ಕಥೆ ಏನಿತ್ತು ಅದು ಬ್ರಹ್ಮದೇವರ ಅನುಗ್ರಹದಿಂದ ಇವರ ಅಂತರಂಗದಲ್ಲಿ ಸ್ಫುರಿಸ್ತದೆ. ಹಿಂದೆ ಯಾರೂ ಇಲ್ಲದೇ ಇರುವಾಗ ಸೀತಾರಾಮರ ಮಧ್ಯದಲ್ಲಿ ನಡೆದಂತಹ ಸಂಭಾಷಣೆಗಳಿರ್ಬೋದು, ದಶರಥ ಕೈಕೇಯಿಯರ ಮಧ್ಯದಲ್ಲಿ ನಡೆದದ್ದು ಅನೇಕ ರಹಸ್ಯ ಸಂಭಾಷಣೆಗಳು ಕೂಡ ವಾಲ್ಮೀಕಿಗಳ ಮನಸ್ಸಿಗೆ ಬ್ರಹ್ಮದೇವರ ಅನುಗ್ರಹದಿಂದ ಗೋಚರವಾಗ್ತಾ ಹೋಗ್ತದೆ. ಎಲ್ಲವನ್ನೂ ಕೂಡ ಗ್ರಹಿಸ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಹೇಳ್ತಾರಂತೆ ಬ್ರಹ್ಮದೇವರು, ಇದು ನಮ್ಮ ಒಂದು ಕುಟುಂಬದಿಂದ ನಿನ್ನ ಮುಖದಿಂದ ಈ ಮಾತು ಬಂತು. ಅಂದ್ರೆ ಮೊದಲನೆಯದಾಗಿ ಬ್ರಹ್ಮದೇವರ ಮಾನಸ ಪುತ್ರರಾದಂತಹ ನಾರದರು ಮಗ ಬಂದಿದ್ದಾನೆ. ರಾಮಾಯಣವನ್ನು ವಾಲ್ಮೀಕಿಗಳ ಮನಸ್ಸಲ್ಲಿ ತುಂಬಿ ಹೋಗಿದ್ದಾರೆ.
ರಾಮಾಯಣದ ಪ್ರವೇಶವಾಯಿತು ಮನಸ್ಸಿಗೆ. ಆ ನಂತರ ಬಾಯಿಯಿಂದ ಸರಸ್ವತೀ ದೇವಿಯ ಅನುಗ್ರಹದಿಂದ ಶ್ಲೋಕ ಬಂದಿದೆ. ಮಾನಿಷಾದ ಪ್ರತಿಷ್ಠಾ ಬ್ರಹ್ಮದೇವರ ಪತ್ನಿ, ಕೊನೆಯಲ್ಲಿ ಈಗ ಬಂದಿದ್ದಾರೆ ಬ್ರಹ್ಮದೇವರು. ಹೀಗಾಗಿ ನಾವು ಪತಿ, ಪತ್ನಿ ಹಾಗೂ ನಮ್ಮ ಪುತ್ರ, ಈ ಮೂರೂ ಜನರು ಸೇರಿ ರಾಮಾಯಣವನ್ನು ನಿನ್ನ ಒಳಗೆ ತುಂಬಿದ್ದೇವೆ ಅಂತ ಕೊನೆಗೆ ಬ್ರಹ್ಮದೇವರು ಅನುಗ್ರಹ ಮಾಡ್ತಾರೆ. ಎಲ್ಲಿವರೆಗೆ ಭೂಮಿಯಲ್ಲಿ ನದಿ ನದಗಳು ಇರುತ್ತದೋ, ಪರ್ವತಗಳಿರ್ತದೋ, ಭಕ್ತರಿರ್ತಾರೋ, ಸನಾತನ ಧರ್ಮ ಅಂತ ಹೇಳುವಂಥದ್ದು ಇರ್ತದೋ, ಅಲ್ಲಿವರೆಗೆ ಈ ಭೂಮಿಯಲ್ಲಿ ಸಮುದ್ರ ಇರ್ತದೋ, ಪಕ್ಷಿ ಸಂಕುಲಗಳಿರ್ತದೋ, ಜೀವರಾಶಿಗಳಿರ್ತದೋ, ಅಲ್ಲಿವರೆಗೆ ರಾಮಾಯಣ ಅಂತ ಹೇಳುವಂಥದ್ದು ಚಿರಸ್ಥಾಯಿಯಾಗಿರ್ತದೆ, ಕಾಲ ಕಾಲಾಂತರವದು ಇರುತ್ತದೆ. ನೀನು ಏನನ್ನು ನಿನ್ನ ಆಂತರ್ಯದಲ್ಲಿ ಕಂಡಿದ್ಯೋ ಅದು ಯಾವುದೂ ಕೂಡ ಸುಳ್ಳಲ್ಲ, ಅದು ಸತ್ಯ ಅಂತ ಹೇಳ್ತಾರೆ. ಯಾವುದೂ ಸುಳ್ಳಲ್ಲ, ಎಲ್ಲವೂ ಸತ್ಯ. ಅಂದ್ರೆ ಏನಾಯ್ತು ನಮ್ಗೆ ಅಂದ್ರೆ ಬ್ರಹ್ಮದೇವರ ಅನುಗ್ರಹವಾಗಿದೆ, ರಾಮಾಯಣ ಸುಳ್ಳಲ್ಲ, ಕಾಲ ಕಾಲಾಂತರದವರೆಗೂ ಇರ್ತದೆ ಅಂತ ಹೇಳಿದಾಗ ಈಗ ಅಂತಹ ಪ್ರಶ್ನೆಗಳು ಬರ್ತದೆ. ಭಗವದ್ಗೀತೆ ಸುಳ್ಳು, ರಾಮಾಯಣ ಸುಳ್ಳು, ಇದೆಲ್ಲ ಕಾವ್ಯ ಕಲ್ಪನೆಯಲ್ಲಿ ಬರೆದಿದ್ದಾರೆ ಅಂತ. ಇದು ಪೂರ್ತಿ ವಾಲ್ಮೀಕಿಗಳ ಕಲ್ಪನೆ ಅಲ್ಲ. ಕಾವ್ಯಕ್ಕೆ ಕೆಲವೊಂದು ಮೆರುಗನ್ನು ಕೊಟ್ಟಿರಬಹುದು, ಆದ್ರೆ ರಾಮಾಯಣ ಕಲ್ಪನೆಯಲ್ಲ. ಬ್ರಹ್ಮದೇವರು ರಾಮಾಯಣವನ್ನು ಆಂತರ್ಯದಲ್ಲಿ ತುಂಬಿಸಿಕೊಟ್ಟದ್ದು ವಾಲ್ಮೀಕಿ ಮಹರ್ಷಿಗಳಿಗೆ. ಹೀಗೆ ರಾಮಾಯಣವನ್ನು ಸಂಪೂರ್ಣ ರಚನೆ ಮಾಡಿದಂತಹ ವಾಲ್ಮೀಕಿ ಮಹರ್ಷಿಗಳು ಇದನ್ನ ಯಾರಿಗಾದ್ರೂ ಹೇಳ್ಬೇಕು, ಯಾರಿಗೆ ಹೇಳುವ ಅಂತ ಆಲೋಚನೆ ಮಾಡುವಾಗ ಎರಡು ಪುಟ್ಟ ಪುಟ್ಟ ಬಾಲಕರು ಬಂದು ವಾಲ್ಮೀಕಿ ಮಹರ್ಷಿಗಳ ಪಾದಕ್ಕೆ ಎರಗುತ್ತಾರೆ. ನಮಗೊತ್ತುಂಟು ಲವಕುಶರು. ಹಾಗಾದ್ರೆ ಈಗ ಇನ್ನೂ ಕೂಡ ಸೀತಾ ರಸಾತಳ ಪ್ರವೇಶ ಆಗ್ಲಿಲ್ಲ. ರಾಮಾಯಣವನ್ನು ವಾಲ್ಮೀಕಿಗಳು ರಚಿಸಿದ ಸಂದರ್ಭದಲ್ಲಿ ಆಗಿನ್ನೂ ಲವಕುಶರು ವಾಲ್ಮೀಕಿಗಳ ಆಶ್ರಮದಲ್ಲೇ ಇದ್ರು. ಆ ಮಕ್ಕಳಿಗೆ ರಾಮಾಯಣವನ್ನು ಪ್ರಥಮವಾಗಿ ವಾಲ್ಮೀಕಿಗಳು ಕಲಿಸಿಕೊಡ್ತಾರೆ, ಸಂಪೂರ್ಣವಾಗಿ ಹಾಡುತ್ತಾರೆ. ಮಕ್ಕಳಿಗೆ ರಾಮಾಯಣವನ್ನು ಕಲಿಸಿ ಈ ರಾಮಾಯಣವನ್ನು ಎಲ್ಲಾ ಕಡೆಯಲ್ಲಿ ಹಾಡ್ತಾ ಬನ್ನಿ ಅಂತ ಅವರಿಗೆ ಕೆಲವೊಂದು ನಿಬಂಧನೆಗಳನ್ನೆಲ್ಲ ಹಾಕ್ತಾರೆ. ಇದಕ್ಕಾಗಿ ಯಾವುದೇ ದ್ರವ್ಯವನ್ನು ತೆಗೆದುಕೊಳ್ಬೇಡಿ, ಅಪರಿಗ್ರಹ ವ್ರತದಲ್ಲಿ ನೀವಿರಬೇಕು ಎಲ್ಲ ಹೇಳಿ ಅವರನ್ನು ಕಳುಹಿಸಿಕೊಡ್ತಾರೆ. ಮಕ್ಕಳು ಹಾಡ್ತಾ 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 ರಾಮಾಯಣವನ್ನು ಹೋಗಿ ತಲುಪುವಂಥದ್ದು ಅಯೋಧ್ಯೆಗೆ. ಅಯೋಧ್ಯೆಯಲ್ಲಿ ರಾಮಚಂದ್ರ ಸ್ವಾಮಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಎಲ್ಲಿ ಮಾಡ್ತಿದ್ದಾನೆ? ನಮ್ಗೆ ಸೀತಾ ರಸಾತಳ ಪ್ರವೇಶವಾದದ್ದು ಅಯೋಧ್ಯೆಯಲ್ಲಿ ಅಂತ ನಾವು ಭಾವಿಸ್ತೇವೆ. ಆದ್ರೆ ಅಯೋಧ್ಯೆಗಿಂತಲೂ ಹೊರಗೆ ತಾನು ಮಾಡ್ತಾ ಇದ್ದಾನೆ ಯಾಗ. ಯಾಕೆಂದ್ರೆ ಅಯೋಧ್ಯೆಗೆ ಸೀತೆ ಬರಲಾರಳು ಅಂತ ಹೇಳುವಂತಹದ್ದೊಂದು ಮನಸ್ಸಿನ ಇಂಗಿತ ಶ್ರೀರಾಮಚಂದ್ರನಿಗೆ. ಯಾಕಂದ್ರೆ ಸೀತಾ ಮಾತೆಗೆ ಕಷ್ಟವನ್ನು ಕೊಟ್ಟಂತಹ ನಾಡು ಅಯೋಧ್ಯೆ. ಆ ರೀತಿ ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿದಂತಹ ಸೀತಾಮಾತೆಯ ಚಾರಿತ್ರವನ್ನೇ ಸಂಶಯಿಸಿದಂತಹ ಜನರು ಅಯೋಧ್ಯೆಯವರು. ಅದಕ್ಕೆ ಇವತ್ತಿಗೂ ಕೂಡ ಅಯೋಧ್ಯೆಗೆ ಆ ಕಷ್ಟ ತಪ್ಪಿಲ್ಲ ಅಂತ ಹೇಳುವಂಥದ್ದು ಇವತ್ತಿಗೂ ಕೂಡ ತಾತ್ಪರ್ಯಕಾರರು ಬರೀತಾರೆ. ಯಾಕಂದ್ರೆ ಅಂತಹ ಸೀತಾಮಾತೆಯನ್ನು ಅವಮಾನ ಮಾಡಿದವರು, ಅವಳನ್ನು ಸಂಶಯಿಸಿದವರು. ಹಾಗಾಗಿ ಅಯೋಧ್ಯೆಯಲ್ಲಿ ಬೇಡ ಅಂತ ಅಯೋಧ್ಯೆಯಿಂದ ಹೊರಗೆ ಭಗವಂತ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಗೆ ಬಂದು ಮುಟ್ತಾರೆ ಮಕ್ಕಳು. ಈ ಮಕ್ಕಳು ಶತ್ರುಘ್ನನಿಗೆ ಸಿಗುವಂಥದ್ದು. ರಾಮಾಯಣವನ್ನು ಹಾಡ್ತಾ ಹೋಗ್ತಾರಲ್ಲ, ಆ ಮಕ್ಕಳನ್ನು ಕರ್ಕೊಂಡು ಬಂದು ರಾಮಚಂದ್ರ ಸ್ವಾಮಿಯ ಮುಂದೆ ನಿಲ್ಲಿಸಿ ಅಲ್ಲಿ ರಾಮನ ಆ ಯಾಗ ಮಂಟಪದಲ್ಲಿ ಲವಕುಶರು ರಾಮಾಯಣವನ್ನು ಹಾಡ್ತಾ ಹೋಗ್ತಾರೆ. ಅದೇ ರಾಮಾಯಣದ ಕಥೆ ನಮ್ಗೆ ಸಿಗುವಂಥದ್ದು ವಾಲ್ಮೀಕಿ ರಾಮಾಯಣದಲ್ಲಿ. ಇಲ್ಲಿಂದ ರಾಮಾಯಣವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ, ಮಕ್ಕಳು ಹಾಡುವಂಥದ್ದು. ಆ ಮಕ್ಕಳನ್ನು ನೋಡಿದ ಕೂಡಲೇ ರಾಮಚಂದ್ರ ಸ್ವಾಮಿಗೆ ಒಂದು ರೀತಿ ವಾತ್ಸಲ್ಯ ಉಕ್ಕಿ ಬರ್ತದೆ. ಯಾಕಂದ್ರೆ ಪುಟ್ಟ ಪುಟ್ಟ ರಾಮಚಂದ್ರನಂತೆ ಇದ್ದಂತಹ ಎರಡು ಮಕ್ಕಳು ನನ್ನ ಮಕ್ಕಳೇನೋ ಅಂತ ಹೇಳುವಂತಷ್ಟು ಅಷ್ಟೊಂದು ಅವನಿಗೆ ವಾತ್ಸಲ್ಯ ಉಕ್ಕಿ ಹರಿತದೆ. ಎಲ್ಲವನ್ನು ಆ ಭಾವನೆ ಹೇಗಿತ್ತು ಇದೆಲ್ಲವನ್ನು ಕೂಡ ನಾವು ರಾಮಾಯಣದಲ್ಲಿ ನಾವೇ ಓದಬೇಕು. ನಾನು ಎಷ್ಟು ಹೇಳಿದ್ರೂ ಕೂಡ ಅಲ್ಲಿ ಇದ್ದದ್ದನ್ನು ಹಾಗೇ ಕಣ್ಣಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ರಾಮಾಯಣದ ಪುಟಗಳನ್ನು ತೆಗೆದು ನೋಡುವಾಗ ಒಂದೊಂದು ಪುಟದಲ್ಲಿಯೂ ಕೂಡ ಅದು ಎಷ್ಟೊಂದು ಭಾವನೆಗಳನ್ನು ತುಂಬಿದ್ದಾರೆ, ನಮ್ಮ ಮನಸ್ಸನ್ನು ಮುಟ್ಟುತ್ತದೆ. ಯಾವಾಗ ರಾಮಾಯಣ ಓದ್ತಾ ಹೋದ ಹಾಗೆ ಒಂದೆರಡು ಹನಿ ಕಣ್ಣ ನೀರು ನಮ್ಮ ಕಣ್ಣಿಂದ ಜಾರಲಿಲ್ಲದಿದ್ರೆ ನಮ್ಮಲ್ಲಿ ಎಷ್ಟು ಮನುಷ್ಯತ್ವ ಅಂತ ಹೇಳುವಂಥದ್ದು ಇವತ್ತಿಗೂ ಉಂಟು ಅಂತ ಹೇಳುವಂಥದ್ದು ನಾವು ಪ್ರಶ್ನೆ ಮಾಡಿ ನೋಡ್ಬೇಕು. ಮರಗಿಡಗಳ ಹಾಗೆ ಬದುಕುತ್ತಿದ್ದೇವ ನಾವು ಅಂತ. ಯಾಕಂದ್ರೆ ರಾಮಾಯಣ ಅಂತರಂಗವನ್ನು ತಟ್ಟುತ್ತದೆ, ಮನಸ್ಸನ್ನು ಮುಟ್ಟುತ್ತದೆ. ಅಲ್ಲಿ ಇನ್ನೂ ಕೂಡ ಮನುಷ್ಯತ್ವ ಜಾಗೃತವಾಗಿದ್ರೆ, ನಾನು ಪ್ರಾಥಮಿಕವಾಗಿ ಹೇಳಿದ ಹಾಗೇನೆ ರಾಮಾಯಣ ಕೇವಲ ಕಥೆಯಲ್ಲ, ಪ್ರತಿಯೊಂದು ಪಾತ್ರಗಳು ಕೂಡ ನಮ್ಗೆ ಕೊಡುವಂತಹ ಜೀವನ ಮೌಲ್ಯ ಅದು ಅಗಾಧವಾದದ್ದು, ಅದು ಅಪ್ರತಿಮವಾದದ್ದು. ಅಂತಹ ರಾಮಾಯಣವನ್ನು ಪ್ರಾರಂಭ ಮಾಡುತ್ತಾರೆ ಲವಕುಶರು ಶ್ರೀರಾಮಚಂದ್ರ ಸ್ವಾಮಿಯ ಯಾಗ ಮಂಟಪದಲ್ಲಿ. ಅಯೋಧ್ಯೆಯ ವರ್ಣನೆಯನ್ನು ಮಾಡ್ತಾರೆ. ಪ್ರಥಮವಾಗಿ ಬಾಲಕಾಂಡದಲ್ಲಿ ಅಯೋಧ್ಯೆ ಹೇಗಿತ್ತು, ಅಯೋಧ್ಯೆ ಅರಸ ದಶರಥ ರಾಜ ಅಂತ ಅಯೋಧ್ಯೆ ವರ್ಣನೆ. ಬಹಳ ಸಂಪದ್ಭರಿತವಾದಂತಹ ದೇಶ. ಅಲ್ಲಿನ ಮಂತ್ರಿಗಳು ಹೇಗಿತ್ತು, ಸೇನಾಪತಿಗಳು ಹೇಗಿತ್ತು, ಕೋಟೆ ಕೊತ್ತಲಗಳು ಹೇಗಿತ್ತು, ವೈಭವ ಹೇಗಿತ್ತು, ಸೈನ್ಯ ಹೇಗಿತ್ತು, ಪ್ರತಿ ಒಂದನ್ನು ಕೂಡ ಹೇಳ್ತಾ ಬರ್ತಾರೆ. ಇಷ್ಟೆಲ್ಲಾ ಸಂಪತ್ತಿದ್ರೂ ಕೂಡ ರಾಜನಿಗೆ ಒಂದು ಚಿಂತೆ ಏನಂದ್ರೆ ಪಟ್ಟದರಸಿಯರಲ್ಲಿ
ಉತ್ತರಾಧಿಕಾರಿ ಇಲ್ಲ. 3 ಜನ ಪಟ್ಟದ ರಾಣಿಯರಿದ್ದಾರೆ. ಅಲ್ಲದೆ ಅಂತಃಪುರ ಸ್ತ್ರೀಯರು 800ಕ್ಕೂ ಅಧಿಕ ಜನ ಇದ್ದು ದಶರಥನಿಗೆ. ಆದ್ರೆ ಅವರಲ್ಲೆಲ್ಲ ಸಂತಾನ ಆಗಿದೆ. ಆದ್ರೆ ಪಟ್ಟದ ರಾಣಿಯರಲ್ಲಿ ಮಕ್ಕಳಿಲ್ಲದ್ರಿಂದಾಗಿ ಉತ್ತರಾಧಿಕಾರಿ ಇಲ್ಲ ಅಂತ ಹೇಳುವಂತಹ ಚಿಂತೆ ಇತ್ತಂತೆ ದಶರಥನಿಗೆ. ಅದಕ್ಕಾಗಿ ಅನೇಕ ಯಜ್ಞಗಳನ್ನು ಯಾಗಗಳನ್ನೆಲ್ಲ ಮಾಡಿದ್ದಾನೆ. ಆದ್ರೆ ಯಾವುದೂ ಫಲಕಾರಿಯಾಗಿಲ್ಲ. ಕೊನೆಗೆ ಒಂದು ದಿವಸ ಸುಮಂತ್ರ ಅಂತ ಮಂತ್ರಿ, ಆ ದಶರಥನಿಗೆ ಅನೇಕ ಮಂತ್ರಿಗಳು, ಸುಮಂತ್ರ, ಜಾಬಾಲಿ, ಕಶ್ಯಪ, ವಸಿಷ್ಠರು ಕುಲಗುರುಗಳು ಅಯೋಧ್ಯೆಯ ಈ ಇಕ್ಷ್ವಾಕು ವಂಶಕ್ಕೆ, ಸೂರ್ಯ ವಂಶಕ್ಕೆ. ಸುಮಂತ್ರ ಒಂದು ಬಾರಿ ಹೇಳುತ್ತಾನೆ, ಋಷ್ಯಶೃಂಗರನ್ನು ಕರೆಸಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಬೇಕು ಅಂತ. ಋಷ್ಯಶೃಂಗರ ಆ ಕಥಾಭಾಗ ಬಹಳ ವಿವರವಾಗಿ ಉಂಟು. ಋಷ್ಯಶೃಂಗರ ಎಂಥದ್ದು, ಅವರ ನಿಷ್ಠೆ ಎಂಥದ್ದು, ಅವರ ತಪಶಕ್ತಿ ಎಂಥದ್ದು, ವಿಭಾಂಡಕ ಋಷಿಗಳ ಮಗನಾದಂತಹ ಋಷ್ಯಶೃಂಗ. ಇದು ಎಲ್ಲವನ್ನೂ ಹೇಳಲಿಕ್ಕೆ ನಮ್ಗೆ ಸೀಮಿತ ಅವಧಿಯಲ್ಲಿ ಕಷ್ಟ. ಹಾಗಾಗಿ ಆ ಭಾಗಕ್ಕೆ ನಾನು ಪ್ರವೇಶ ಮಾಡದೆ ನೇರ ಕಥಾಭಾಗವನ್ನು ಮುಂದುವರಿಸಿಕೊಂಡು ನಾವು ಹೋಗುವ. ಹೀಗೆ ಋಷ್ಯಶೃಂಗರನ್ನು ಕರೆಸಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡು, ಪುತ್ರ ಸಂತಾನವಾಗುತ್ತದೆ ಅಂತ ಹಿಂದೆ ದೇವಲೋಕದಲ್ಲೇ ಮಾತಾಡಿದ್ದಾರೆ ಅಂತ ಹೇಳುವಂತಹ ವಿಚಾರ ಉಂಟು. ಋಷ್ಯಶೃಂಗರನ್ನು ಕರೆಸಬೇಕು ಅಂತ. ಋಷ್ಯಶೃಂಗರಿಗೆ ರಾಮಾಯಣ, ಈ ನಮ್ಮ ಮೂಲ ವಾಲ್ಮೀಕಿ ರಾಮಾಯಣ ಕೊಡದಿದ್ರೂ ಕೂಡ ಇತರ ರಾಮಾಯಣಗಳಲ್ಲಿ ಈ ಬಗ್ಗೆ ಉಲ್ಲೇಖ ಉಂಟು. ಋಷ್ಯಶೃಂಗನಿಗೆ ಶಾಂತ ಅಂತ ಹೇಳುವಂತಹ ಒಬ್ಬಳು ಮಗಳಿದ್ಲು. ಅವಳು ದಶರಥನದ್ದೇ ಮಗಳು. ಇತರ ಪತ್ನಿಯರಿದ್ರಲ್ಲ, ಆ ಇತರ ಪತ್ನಿಯಲ್ಲಿ ಹುಟ್ಟಿದಂತಹ ಮಗಳವಳು ಶಾಂತ. ಆದ್ರೆ ಆ ಶಾಂತಾಳನ್ನು ದಶರಥ ರಾಜ ತನ್ನ ಗೆಳೆಯನಾದಂತಹ ರೋಮಪಾದನಿಗೆ ದತ್ತಕ್ಕೆ ಕೊಟ್ಟಿರ್ತಾನೆ. ಆ ರೋಮಪಾದ ತನ್ನ ಮಗಳಾದಂತಹ ಶಾಂತಾಳನ್ನು ಋಷ್ಯಶೃಂಗನಿಗೆ ಕೊಟ್ಟಿರುವುದು. ಅಂದ್ರೆ ಋಷ್ಯಶೃಂಗ ದಶರಥನಿಗೂ ಅಳಿಯನಾದ. ಹೀಗೆ ಋಷ್ಯಶೃಂಗನನ್ನು ಕರೆದುಕೊಂಡು ಬಂದು ಆ ಮೂಲಕ ಪುತ್ರ ಕಾಮೇಷ್ಟಿ ಯಾಗ ನೆರವೇರಿಸ್ತಾರೆ. ಪುತ್ರ ಕಾಮೇಷ್ಟಿ ಯಾಗ ಇನ್ನೇನು ಸಂಪನ್ನವಾಗಬೇಕು. ಆ ಯಾಗವನ್ನೆಲ್ಲ ತುಂಬಾ ಕಣ್ಣಿಗೆ ಕಟ್ಟುವ ಹಾಗೆ ರಾಮಾಯಣದಲ್ಲಿ ವಿವರಿಸಿದ್ದಾರೆ. ಓದಿ ನೋಡಬೇಕು, ನಾವೇ ಓದಿ ನೋಡುವ ಪ್ರಯತ್ನವನ್ನು ಮಾಡುವ. ಹೀಗೆ ಆ ಅಂತಿಮ ದಿನ ಇನ್ನೇನು ಪೂರ್ಣಾಹುತಿ, ಇನ್ನೇನು ಎಲ್ಲ ಯಾಗ ಮುಗಿಯುವಂತಹ ಸಂದರ್ಭ. ಆವಾಗ ಅಂತರಿಕ್ಷದಲ್ಲಿ ಎಲ್ಲಾ ದೇವಾನುದೇವತೆಗಳು ಕೂಡ ಸಮೀಚೀನಗೊಳ್ತಾರಂತೆ ಯಾಗ ಮಂಟಪದಲ್ಲಿ. ಯಾಕೆ ಅಂದ್ರೆ ಈಗ ಭಗವಂತ ತಾನು ಅವತಾರ ಮಾಡಬೇಕು. ದಶರಥನ ಮುಖಾಂತರ ಶ್ರೀಮನ್ ನಾರಾಯಣ ಅವತಾರ ಮಾಡುವಂತಹ ಕಾಲ ಸನ್ನಿಹಿತವಾಗಿದೆ. ಎಲ್ಲಾ ದೇವಾನುದೇವತೆಗಳು, ಬ್ರಹ್ಮದೇವರು ಇರ್ಬೋದು, ಹರ, ಅದೇ ರೀತಿಯಾಗಿ ಯಕ್ಷರು, ಗಂಧರ್ವರು, ನಾಗರು, ಕಿನ್ನರರು, ವಿದ್ಯಾಧರರು, ದೇವತೆಗಳು ಎಲ್ಲರೂ ಆಕಾಶದಲ್ಲಿ ಸೇರಿಕೊಂಡಿದ್ದಾರೆ. ಆ ಯಜ್ಞ ಮಂಟಪದಲ್ಲಿ ಯಾರಿಗೂ ಕಾಣ್ತಿಲ್ಲ, ಅವರು ಮಾತಾಡ್ಕೊಳ್ತಾ ಇದ್ದಾರಂತೆ. ಈಗ ಶ್ರೀಮನ್ ನಾರಾಯಣ ಅವತಾರ ಮಾಡಬೇಕು ದಶರಥನಿಂದ. ಆದ್ರೆ ಆ ಶ್ರೀಮನ್ ನಾರಾಯಣ ಮಾತ್ರ ಅವತಾರ ಮಾಡಿದ್ರೆ ಸಾಕ. ಯಾಕಾಗಿ ಮಾಡಬೇಕು ಅಂದ್ರೆ ರಾವಣ ಕುಂಭಕರ್ಣರ ಉಪಟಳ ಹೆಚ್ಚಾಗಿದೆ, ತೊಂದರೆ ಕೊಡ್ತಾ ಇದ್ದಾರೆ. ರಾವಣ ಏನಂತ ಕೇಳಿಕೊಂಡಿದ್ದಾನೆ, ಯಕ್ಷರಿಂದ, ಕಿನ್ನರರಿಂದ, ನಾಗರಿಂದ, ಗಂಧರ್ವರಿಂದ ಯಾರಿಂದಲೂ ನನಗೆ ಮೃತ್ಯು ಬರಬಾರದು ಅಂತ ಕೇಳಿದ್ದಾನೆ. ಮನುಷ್ಯರನ್ನು ಮಾತ್ರ ಬಿಟ್ಟಿದ್ದಾನೆ, ಮಾನವರನ್ನು ನಿಕೃಷ್ಟನಾಗಿ ಕಂಡ. ಹಾಗಾದ್ರೆ ಈಗ ಮನುಷ್ಯ ರೂಪದಲ್ಲೇ ಭಗವಂತ ಬರುವಂತಹ ಅನಿವಾರ್ಯತೆ ಉಂಟು. ಯಾಕೆ ಮಹಾವಿಷ್ಣುವೇ ಬರ್ತಾನೆ ಅಂತ ನಮ್ಗೆ ಗೊತ್ತು. ಇತರ ಯಾವ ದೇವತೆಗಳು ಯಾಕೆ ಬರ್ಲಿಲ್ಲ, ಹರ ಯಾಕೆ ಬರ್ಲಿಲ್ಲ, ಇತರ ದೇವತೆಗಳು ಯಾಕೆ ಬರ್ಲಿಲ್ಲ ರಾವಣ ನಿಗ್ರಹಕ್ಕೆ ಅಂದ್ರೆ ಜಯ ವಿಜಯರ ಕಥೆ. ಜಯ ವಿಜಯರೇ ಈ ರಾವಣ ಕುಂಭಕರ್ಣರಾಗಿ ಬಂದದ್ದು. ಭಗವಂತನೇ ಬಂದು ಇವರನ್ನು ಈ ರಾಕ್ಷಸ ಯೋನಿಯಿಂದ ಮುಕ್ತ ಮಾಡಬೇಕಾಗಿದೆ. ಅದಕ್ಕಾಗಿ ಮಹಾವಿಷ್ಣುವೇ ಬರಬೇಕು. ಮಹಾವಿಷ್ಣು ತಾನು ಅವತಾರಿ ಮಾಡಿ ಬರುವಂತಹ ಸಂದರ್ಭ. ಈ ಅವತಾರಕ್ಕೆ ಪೂರಕವಾಗುವ ಹಾಗೆ ಇತರ ಪಾತ್ರಗಳಲ್ಲಿ ಇನ್ನಿತರ ದೇವತೆಗಳು ಕೂಡ ಅವತಾರ ಮಾಡಬೇಕು ಅಂತ ಬ್ರಹ್ಮದೇವರು ನಿರ್ದೇಶನ ಮಾಡ್ತಾರೆ ಇತರ ದೇವತೆಗಳಿಗೆ. ಯಾಕಂದ್ರೆ ಬಹಳ ದೊಡ್ಡ ಕಾರ್ಯ ಆಗಬೇಕಾಗಿದೆ. ರಾವಣ ಕುಂಭಕರ್ಣ ನಿಗ್ರಹ ಆಗಬೇಕು. ಅದರ ಜೊತೆಯಲ್ಲಿ ಇನ್ನಿತರ ಕೆಲಸಗಳು ಉಂಟು ಇಲ್ಲಿ ಶ್ರೀರಾಮಚಂದ್ರನಿಗೆ. ಹಾಗಾಗಿ ಎಲ್ಲಾ ದೇವಾನುದೇವತೆಗಳು ಕೂಡ ತಮ್ಮಿಂದ, ತಮ್ಮ ಅಂಶದಿಂದ ಒಂದಷ್ಟು ವಾನರರನ್ನು, ಒಂದಷ್ಟು ವೃಕ್ಷ ಜಾತಿಯ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾರೆ, ಕರಡಿಗಳನ್ನು. ಗಂಧಮಾದನ ಅಂತ ಹೇಳುವಂತಹ ದೇವತೆ ತಾನು ಕುಬೇರನನ್ನು ಸೃಷ್ಟಿ ಮಾಡ್ತಾನೆ. ವಿಶ್ವಕರ್ಮ, ನಳ, ನೀಲ ಇವರೆಲ್ಲ ಮುಂದೆ ಆ ಸೇತುವೆಯನ್ನು ನಿರ್ಮಾಣ ಮಾಡುವಂತವರು. ವಾಯುದೇವರಿಂದ ಸಾಕ್ಷಾತ್ ಹನುಮಂತ ಬರುವಂತದ್ದು, ಅಶ್ವಿನಿ ದೇವತೆಗಳಿಂದ ಮೈಂದ ದ್ವಿವಿಧ. ಹೀಗೆ ಅನೇಕ ದೇವಾನುದೇವತೆಗಳು ತಮ್ಮ ತಮ್ಮ ಪುತ್ರರನ್ನು ಶ್ರೀರಾಮಾವತಾರ ಆಗುವುದಕ್ಕಿಂತಲೂ ಮೊದಲೇ ಭೂಮಿಯಲ್ಲಿ ಬಿಟ್ಟು ಬಿಟ್ಟಿದ್ದಾರೆ. ಬಿಟ್ಟು ಬಿಡಬೇಕು ಅಂತ ಹೇಳುವಾಗ ಆಗಲೇ ಅಲ್ಲಿ ಆ ವಾನರ ಸೈನ್ಯ ತಾನು ಉತ್ಪತ್ತಿ ಆಗ್ತದೆ ಕಿಷ್ಕಿಂಧೆಯಲ್ಲಿ, ಬೇರೆ 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 ಕಡೆಯಲ್ಲಿ. ಇದರಿಂದ ನಾವು ತಿಳಿಬೇಕು ಏನು ಅಂತ ಹೇಳಿದ್ರೆ, ಆಗ ಇದ್ದಂತಹ ವಾನರರು ಈಗ ಇರುವ ಸಾಮಾನ್ಯ ಮಂಗಗಳಲ್ಲ. ಅದು ದೇವಾನುದೇವತೆಗಳ ಆ ಒಂದು ಅಂಶದಿಂದ ಪ್ರಕಟಗೊಂಡಂತಹ ಆ ವಾನರ ಸೈನ್ಯ, ಆ ಕರಡಿಗಳ ಸೈನ್ಯ. ಜಾಂಬವಂತ ಈಗಾಗಲೇ ಬ್ರಹ್ಮದೇವರಿಂದ ತಾನು ಪ್ರಕಟಗೊಂಡಾಗಿದೆ. ಆತ ಸಮುದ್ರ ಮಥನದ ಸಂದರ್ಭದಲ್ಲೇ ಇದ್ದವನು ಜಾಂಬವಂತ, ಬ್ರಹ್ಮದೇವರು ಹೇಳ್ತಾರೆ.
ನಿಮಗೆಲ್ಲ ಮಾರ್ಗದರ್ಶನಕ್ಕೆ ಜಾಂಬವಂತನನ್ನು ಈ ಮೊದಲೇ ನಾನು ಸೃಷ್ಟಿ ಮಾಡಿ ಆಗಿದ್ದೆ. ಹೀಗೆ ಎಲ್ಲಾ ದೇವಾನುದೇವತೆಗಳಿಂದ ವಾನರ ಸೈನ್ಯ ನಿರ್ಮಾಣವಾಗುತ್ತದೆ. ಆದಿಶೇಷ ಸಾಕ್ಷಾತ್ ಲಕ್ಷ್ಮಣನಾಗಿ ಜನಿಸುವವನಿದ್ದಾನೆ. ಭಗವಂತ ತಾನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳುವಂತಹ 4 ಅವತಾರಗಳಲ್ಲಿ ದಶರಥನ ಮುಖಾಂತರ ತಾನು ಭೂಮಿಯಲ್ಲಿ ಅವತಾರ ಮಾಡುವವನಿದ್ದಾನೆ. ಭಗವಂತ ಕಾಣಿಸಿಕೊಳ್ತಾನೆ. ಹಾಗೂ ಈ ಯಜ್ಞ ಏನೇನೇನು ಸಂಪನ್ನವಾಗ್ಲಿಕ್ಕೆ ಆವಾಗ ಯಜ್ಞ ಪುರುಷ ಮೇಲೆ ಬರ್ತಾನೆ. ಯಾಗ ಮಧ್ಯದಿಂದ ಬಂದಂತಹ ಪ್ರಜಾಪತಿ ಬ್ರಹ್ಮ ಅಂತ ಕೊಡ್ತಾನೆ. ಬಂದಂತಹ ಕೈಯಲ್ಲಿ ಪಾಯಸದ ಪಾತ್ರೆಯನ್ನು ಹಿಡ್ಕೊಂಡು ಬಂದಿದ್ದಾನೆ. ದಶರಥನಿಗೆ ಕೊಟ್ಟು ಇನ್ನ 3 ಮಂದಿ ಪತ್ನಿಯರಿಗೆ ಹಂಚಬೇಕು. ಕೌಸಲ್ಯ, ಸುಮಿತ್ರ ಹಾಗೂ ಕೈಕೇಯಿ ಹಂಚಬೇಕು. ಹಾಗೂ ಅವರಲ್ಲಿ ನಿನಗೆ ಪುತ್ರ ಸಂತಾನವಾಗ್ತದೆ ಅಂತ ಹರಸಿ ಅದು ಕೊಡ್ತಾರೆ. ಚಿನ್ನದ ಪಾತ್ರೆಗೆ ಬೆಳ್ಳಿಯ ಮುಚ್ಚಳ ಇದ್ದಂತಹ ಅಂತಹ ಪಾತ್ರವನ್ನು ಹಿಡ್ಕೊಂಡು ಯಜ್ಞ ಪುರುಷ ಬಂದಿದ್ದಾನೆ ಅಂತ. ಈ ಪಾಯಸವನ್ನು ತೆಗೆದುಕೊಂಡಂತಹ ದಶರಥ ಅದನ್ನು ಹಂಚಿದ್ದಕ್ಕೂ ಒಂದು ಕ್ರಮವನ್ನು ರಾಮಾಯಣ ಕೊಡ್ತದೆ. ನಾವದನ್ನು ಓದಿ ತಿಳ್ಕೊಳ್ಬೇಕು. ತಾತ್ಪರ್ಯ ಓದಿದ್ರೆ ಯಾಕೆ ಹಾಗೆ ಹಂಚಿದ ಅಂತ ಅರ್ಥ ಆಗ್ತದೆ. ಒಂದು ಪಾತ್ರದಲ್ಲಿ ಪಾಯಸ ಬಂದಿದೆ, ಅದನ್ನು 2 ಭಾಗ ಮಾಡ್ತಾನಂತೆ ದಶರಥ. ಒಂದು ಪಾತ್ರದಲ್ಲಿ ಬಂತು 2 ಭಾಗ ಮಾಡಿದ. ಒಂದು ಭಾಗವನ್ನು ಪೂರ್ತಿ ಮೊದಲ ಪತ್ನಿಯಾದಂತಹ ಕೌಸಲ್ಯಗೆ ಕೊಟ್ಟ. ಇನ್ನೊಂದು ಭಾಗ ಉಳಿಯಿತು. ಆ ಭಾಗವನ್ನು ಸರಿಯಾಗಿ ಅರ್ಧ ಮಾಡಿದ. ಒಂದು ಭಾಗವನ್ನು ಸುಮಿತ್ರೆಗೆ ಕೊಟ್ಟ. ಮತ್ತೆ ಒಂದು ಭಾಗವನ್ನು ಪೂರ್ತಿಯಾಗಿ ಕೊಟ್ಟಿದ್ದಾನೆ ಕೌಸಲ್ಯಗೆ. ಪಾಯಸವನ್ನು 2 ಭಾಗ ಮಾಡಿ ಮತ್ತೊಂದು ಭಾಗದಲ್ಲಿ ಒಂದು ಭಾಗವನ್ನು ಸುಮಿತ್ರೆಗೆ ಕೊಟ್ಟ. ಮತ್ತೂ 1/4 ಭಾಗ ಉಳಿಯಿತು. ಅದರಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಕೈಕೇಯಿಗೆ ಸ್ವಲ್ಪ ಕೊಟ್ಟ. ಮತ್ತೂ ಉಳಿಸಿ ಮತ್ತೊಮ್ಮೆಗೆ ಸುಮಿತ್ರೆಗೆ ಕೊಟ್ಟ ಅಂತ ಕೊಡ್ತಾರೆ. ಹೀಗೆ ಪಾಯಸವನ್ನು ಸಮವಾಗಿ 3 ಭಾಗ ಮಾಡದೆ ಅದನ್ನು 4 ತುಂಡು ಮಾಡಿ ಒಬ್ಬಳಿಗೆ ಕೊಟ್ಟು, ಆಮೇಲೆ 2ನೇ ಅವಳಿಗೆ ಕೊಟ್ಟು, 3ನೇ ಅವಳಿಗೆ ಸ್ವಲ್ಪ ಕೊಟ್ಟು, ಮತ್ತೂ ಉಳಿಸಿ ಮತ್ತೆ 2ನೇ ಅವಳಿಗೆ ಯಾಕೆ ಕೊಟ್ಟ ಅಂದ್ರೆ ತಾತ್ಪರ್ಯ ಕಾರಣ ಬರೀತಾರೆ. ಕೈಕೇಯಿಗೆ ಮಕ್ಕಳಾಗಬೇಕು ಅಂತ ಹೇಳುವಂತ ಉದ್ದೇಶ ದಶರಥನಿಗೆ ಇರಲಿಲ್ಲ. ಯಾಕಂದ್ರೆ ಹಿಂದೆ ಮಾತು ಕೊಟ್ಟಿದ್ದಾನೆ. ಕೈಕೇಯಿ ಮೇಲೆ ಮೋಹದಿಂದ ಅವಳನ್ನು ವಿವಾಹವಾಗಿದ್ದ ದಶರಥ. ಆದ್ರೆ ಆ ಸಂದರ್ಭದಲ್ಲಿ ಕೈಕೇಯ ದೇಶದ ರಾಜ ಅಶ್ವಪತಿ ಅಂತ ಅವನಿಗೆ ತಾನು ವರ ಕೊಟ್ಟಿದ್ದಂತೆ, ಇವಳಿಗೆ ಮಕ್ಕಳಾದ್ರೆ ಅವಳನ್ನು ಅಯೋಧ್ಯೆಗೆ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತೇನೆ ಅಂತ. ಆದ್ರೆ ಸ್ವಭಾವತಃ ಕೈಕೇಯಿಯ ಗುಣಗಳು ದಶರಥನಿಗೆ ಇಷ್ಟ ಇಲ್ಲ. ಇವಳ ಮಗನಿಗೆ ನಾನು ರಾಜ್ಯವನ್ನು ಕೊಡಬೇಕಾಗಬಹುದು ಅಂತ ಹೇಳುವಂತಹ ಇಚ್ಛೆಯಿಂದ ಬೇಕೋ ಬೇಡವೋ ಅಂತ ಆಲೋಚನೆ ಮಾಡಿ ಪಾಯಸವನ್ನು ಅವಳಿಗೆ ಕೊಟ್ಟದ್ದು ಪ್ರಮಾಣ ತುಂಬಾ ಕಮ್ಮಿ. ಸುಮಿತ್ರೆಗೆ ಮತ್ತೆ ತೆಗೆದುಕೊಟ್ಟಿದ್ದಾನೆ 2 ಬಾರಿ. ಈ ರೀತಿಯಾಗಿ ಪಾಯಸ ಹಂಚಿಕೆ ಆಗಿದೆ. ಹೀಗೆ ದಿನಗಳು ಕಳೆದ ಮೇಲೆ ಭಗವಂತ ತಾಯಿ ಗರ್ಭದೊಳಗೆ ಪ್ರವೇಶ ಮಾಡಿದ್ದಾನೆ. ಕೌಸಲ್ಯ ಗರ್ಭದೊಳಗೆ ತಾನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಅಂತ ನಮಗೆಲ್ಲ ಗೊತ್ತಿರುವ ಹಾಗೆ ರಾಮನವಮಿ. ಆ ದಿವಸ ತಾನು ಭಗವಂತ ಪ್ರಕಟಗೊಂಡಿದ್ದಾನೆ ವಾಸುದೇವ ರೂಪದಿಂದ ಅಂತ. ಕೌಸಲ್ಯಾದೇವಿಯ ಗರ್ಭದಿಂದ ಪುನರ್ವಸು ನಕ್ಷತ್ರದಲ್ಲಿ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನಾಗಿ ತಾನು ಅವತಾರ ಮಾಡಿದ್ದಾನೆ. ಇಲ್ಲಿ ನಾವು ಗಮನಿಸಬೇಕು, ಪಾಯಸದಿಂದ ಮಕ್ಕಳಾಗ್ತಾರ ಅಂತ ಪ್ರಶ್ನೆ. ಪಾಯಸದಿಂದ ಮಕ್ಕಳು ಅಂತ ಹೇಳಿದ್ರೆ ಯಾರು ಕೊಟ್ಟದ್ದು ಪಾಯಸ ಅಂತ ಹೇಳುವಂಥದ್ದನ್ನು ತಿಳಿಬೇಕು. ಪಾಯಸ ಕೊಟ್ಟದ್ದು ಯಾವುದೋ ನಮ್ಮ ಅಡಿಗೆ ಭಟ್ರು ಮಾಡಿದ ಪಾಯಸ ಅಲ್ಲ, ಅದು ಸಾಕ್ಷಾತ್ ದೇವ ನಿರ್ಮಿತವಾದಂತಹ ಪಾಯಸ. ಅಂತಹ ಪಾಯಸವನ್ನು ತಂದು ಕೊಟ್ಟದ್ರಿಂದಾಗಿ ಅಲ್ಲಿಂದ ಈ 4 ಮಕ್ಕಳು ಆವಿರ್ಭವಿಸುವವರಿದ್ದಾರೆ. ರಾಮನವಮಿ ದಿವಸ ಶ್ರೀರಾಮಚಂದ್ರನ ಅವತಾರವಾಯಿತು. ಮಾರನೇ ದಿವಸ ಬೆಳಗ್ಗೆ ನವಮಿಗೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವನು ಮಧ್ಯಾಹ್ನ ಹೊತ್ತು. ನಾವು ಗಮನಿಸಬೇಕು, ಮಧ್ಯಾಹ್ನ ಹೊತ್ತು ಯಾಕೆಂದ್ರೆ ಇದು ಸೂರ್ಯವಂಶ, ಇದು ಇಕ್ಷ್ವಾಕು ವಂಶ. ಸೂರ್ಯ ಆಕಾಶದಲ್ಲಿ ಇನ್ನೂ ಕೂಡ ಪ್ರಖರವಾಗಿ ಬೆಳಗುತ್ತಾ ಇರುವಾಗ ಆ ಸಂದರ್ಭದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ ಸೂರ್ಯ ಕುಲದಲ್ಲಿ ರಾಮಚಂದ್ರನಾಗಿ. ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರ. ಮರುದಿನ ಬೆಳಗ್ಗೆ ಬೆಳ್ಳಂಬೆಳಗ್ಗೆ ಅವತಾರ ಮಾಡಿದವನು ಭರತ. ರಾಮ ಆದ ಕೂಡಲೇ ಲಕ್ಷ್ಮಣ ಅಂತ ಹೇಳುವಂತ ಚಿಂತನೆ ನಮ್ಮಲ್ಲಿ ಕೈಕೇಯಿಗೆ ಆಗುವುದು ಬೇಡ ಅಂತ ಹೇಳುವಂತ ಇಚ್ಛೆಯಿಂದ ಕೊಟ್ಟಿದ್ರೂ ಕೂಡ ಅದು ದೇವ ನಿರ್ಮಿತವಾದ ಪಾಯಸ ಆದ್ರಿಂದ ಅಂಶ ಮಾತ್ರವೇ ಆಗುವುದು ಫಲ ಕೊಟ್ಟಿದ್ದು. ಮಾರನೇ ದಿನ ಬೆಳಗ್ಗೆ ಕೈಕೇಯಿ ಭರತನನ್ನು ಹೊಡೆದಿದ್ದಾಳೆ. ಒಂದೇ ದಿನದ ಅಂತರ ಇದ್ದದ್ದು ಮಕ್ಕಳಲ್ಲಿ. ಮರುದಿನ ಬೆಳಗ್ಗೆ ಪುಷ್ಯ ನಕ್ಷತ್ರದಲ್ಲಿ ಮುಂಜಾನೆ ಜನಿಸಿದವನು ಭರತ. ಅದೇ ದಿನ ಮಧ್ಯಾಹ್ನಕ್ಕೆ ಲಕ್ಷ್ಮಣ ಶತ್ರುಘ್ನರಿಗೆ ಸುಮಿತ್ರಾದೇವಿ ತಾನು ಜನ್ಮ ನೀಡುತ್ತಾಳೆ. ಅವಳಿ ಮಕ್ಕಳ ಜನನ. ಹೀಗೆ 4 ಮಕ್ಕಳು ದಶರಥನಿಗೆ ಆಗ್ತಾರೆ. ಈ 4 ಜನಿಸಿ ಸ್ವಲ್ಪವೇ ಕಾಲಾವಕಾಶ ಇರುವಂತದ್ದು. ಶ್ರೀರಾಮಚಂದ್ರನ ಬಾಲಲೀಲೆಗಳು ನಮ್ಗೆ ರಾಮಾಯಣ ತಿಳಿಸಿಕೊಡುವುದಿಲ್ಲ. ಎಲ್ಲೂ ರಾಮಚಂದ್ರನ ಬಾಲಲೀಲೆ ಇಲ್ಲ. ಒಂದೇ ಕಡೆಯಲ್ಲಿ ಕೊಡ್ತಾರೆ ಏನು ಅಂದ್ರೆ, ರಾಮಚಂದ್ರನಿಗೆ ಲಕ್ಷ್ಮಣ ಅಂತ ಹೇಳಿದ್ರೆ ಪರಮ ಪ್ರೀತಿ, ಅತ್ಯಂತ ಪ್ರೀತಿ ಅಂತೆ. ರಾಮಚಂದ್ರ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿದ್ರೆ ಅಳುತ್ತಾ ಇದ್ರೆ ಪಕ್ಕದಲ್ಲಿ ಲಕ್ಷ್ಮಣನನ್ನು ತಂದು ಮಲಗಿಸಿದಾಗಲೇ ತಾನು ಸಮಾಧಾನನಾಗ್ತಿದ್ದಂತೆ. ನಮ್ಗೆ ಗೊತ್ತಿರ್ಬೇಕು, ಭಗವಂತನ ಹಾಸಿಗೆಯಾದಂತಹ ಶಯ್ಯೆಯಾದಂತಹ ಆದಿಶೇಷನೇ ಲಕ್ಷ್ಮಣನಾಗಿ ಬಂದದ್ದು ಅಂತ ಹೇಳುವಂಥದ್ದು. ಹೀಗೆ ಬಹಿರ್ಪ್ರಾಣ
ನಮ್ಮೆಲ್ಲರ ಪ್ರಾಣ ನಮ್ಮ ಅಂತರ್ಯದಲ್ಲಿದ್ರೆ, ನಮ್ಮೊಳಗಿದ್ರೆ ರಾಮನ ಪ್ರಾಣ ಲಕ್ಷ್ಮಣನ ರೂಪದಲ್ಲಿ ಅವನ ಶರೀರದಿಂದ ಹೊರಗಿತ್ತಂತೆ. ಅಣ್ಣ ತಮ್ಮಂದ್ರು ಒಂದೇ ದಿನದ ವ್ಯತ್ಯಾಸದಲ್ಲಿ ಬಂದಿದ್ರು ಕೂಡ ಪರಸ್ಪರ ಅನ್ಯೋನ್ಯತೆ ಆಗಿದ್ದಂತ ಇವತ್ತು ಎಷ್ಟೆಷ್ಟೋ ವರ್ಷಗಳು ದೊಡ್ಡವರಾದ್ರೂ ಕೂಡ ನಾವು ಪರಸ್ಪರ ಮರ್ಯಾದೆಯನ್ನು ಕಾಣುವುದಿಲ್ಲ, ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ಕಾಣುವುದಿಲ್ಲ. ಆದ್ರೆ ಈ 4 ಜನ ಅಣ್ಣ ತಮ್ಮಂದ್ರು ಹೇಗಿದ್ರು ರಾಮಾಯಣ ನಮಗೆ ತಿಳಿಸಿಕೊಡುತ್ತದೆ. ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದೆ ಇದ್ದಂತಹ ಬಾಂಧವ್ಯ. ರಾಮ ಅಂತೂ ಅತ್ಯಂತ ಸುಂದರ ನೋಡ್ಲಿಕ್ಕೆ. ವಸಿಷ್ಠರು ಕುಲಗುರುಗಳು ಆಕಾಶದಲ್ಲಿ ಚಂದ್ರನನ್ನು ನೋಡ್ತಾರಂತೆ, ಮಗುವನ್ನು ನೋಡ್ತಾರೆ. ಆ ಚಂದ್ರನಿಗೂ ಮಿಗಿಲಾದಂತಹ ಕಾಂತಿ ಮಗುವಲ್ಲಿ ಅಂತ ಅವನಿಗೆ ರಾಮಚಂದ್ರ ಅಂತ ಹೆಸರಿಟ್ಟವರು ವಸಿಷ್ಠರು. ರಾಮಚಂದ್ರ, ಎರಡನೇವನೇ ಲಕ್ಷ್ಮಣ, ಆಮೇಲೆ ಶತ್ರುಘ್ನ, ಭರತರು. ಇವ್ರು ಹೀಗೆ ಯಾಕೆ ಜೊತೆಯಾದ್ರು ಅಂತ ಹೇಳುವಂಥದ್ದು, ಅದಕ್ಕೂ ಕೂಡ ತಾತ್ಪರ್ಯಕಾರರು ಬರೀತಾರೆ. ನಮ್ಗೆ ರಾಮಾಯಣ ಚಿಂತನೆ ಯಾವತ್ತೂ ಕೂಡ 1-1.5 ಗಂಟೆಗಳಲ್ಲಿ ಮುಗಿಸ್ಲಿಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಬಹಳ ಅಗಾಧವಾದಂತಹ ವಿಚಾರಗಳು ಇದರೊಳಗೆ, ನಮ್ಗೆ ಗೊತ್ತಿಲ್ಲದೆ ಇರುವ ವಿಚಾರಗಳು ಉಂಟು.